ಎಲ್ಲ ನನ್ನ ಪ್ರೀತಿ ಕನ್ನಡ ಗ್ರೂಪ್ ಪ್ರಸನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಾಯ್ಸ್. ಇವತ್ತಿನ ಮ್ಯಾಚು RCB ವರ್ಸಸ್ SRH ನಡುವೆ ನಡೀತಾ ಇದೆ. ಸೊ ರಾಜೀವ್ ಗಾಂಧಿ ಸ್ಟೇಡಿಯಂ ಅಲ್ಲಿ. ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಸೊ ಪ್ಲೇಯಿಂಗ್ ಲೆವೆನ್ ಏನಾಗಿರ್ಬೋದು ಕಂಪ್ಲೀಟ್ ಆಗಿ ಈ ವಿಡಿಯೋ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದು ಮರಿಬೇಡಿ. ಬನ್ನಿ ಇವತ್ತಿನ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ಗೈಸ್ ಆಕ್ಚುಲಿ ಇವತ್ತು ಕಡೆಯ ಮ್ಯಾಚು RCB ಅವ್ರಿಗೂ ಮತ್ತೆ ಹೈದರಾಬಾದ್ ಅವ್ರಿಗೂ. ಐ ಥಿಂಕ್ ನಾವು ಆಲ್ರೆಡಿ ಟೇಬಲ್ ಟಾಪರ್ ಅಲ್ಲಿ ಕುತ್ಕೊಂಡಿದ್ದೀವಿ. ನಾವು ಆಲ್ಮೋಸ್ಟ್ ನಂಬರ್ 1 ಕ್ವಾಲಿಫೈರ್ 1 ಆಡೋದು ಕನ್ಫರ್ಮೇಶನ್ ಇದೆ. ಬಟ್ ಏನಪ್ಪಾ ಅಂದ್ರೆ ಹೈದರಾಬಾದ್ ಅವ್ರಿಗೂ ಚಾನ್ಸ್ ಇದೆ. ಬಟ್ ಏನಪ್ಪಾ ಅಂದ್ರೆ ಅವ್ರು ಆಲ್ಮೋಸ್ಟ್ ನೆಟ್ ರನ್ ರೇಟ್ ಅಲ್ಲಿ ಬೀಟ್ ಮಾಡ್ಬೇಕಾಗತ್ತೆ ನಮ್ಮನ್ನ. ಹೌದು, ಪ್ಲಸ್ 0.350 ಅಷ್ಟೇ ಇರೋದು. ನಮ್ದು ಪ್ಲಸ್ 1.067. ಅಲ್ಲ, ನಾನು ಹೇಳ್ತಿರೋದು ಇನ್ ಕೇಸ್ ಸೋತ್ರು ಕೂಡ ನಾವೇ ಆಡ್ತೀವಿ. ಸೋತ್ರು ಕೂಡ ಮಾರ್ಜಿನ್ ಕಮ್ಮಿ ಇರಬೇಕು. ಅಂದ್ರೆ ಒಂದು ಒನ್ ಅವರ್ ಮುಂಚೆ ಸೋಲೋದು ಚೇಸಿಂಗ್ ಅಲ್ಲಿ, ಇಲ್ಲ ಅಂತಂದ್ರೆ ಒಂದು 5 ರನ್ನಿಂದ ಸೋಲೋದು. ಅದರಿಂದ ಒಂದು 20-30 ರನ್ನಿಂದ ಸೋತ್ರು ಏನು ಪ್ರಾಬ್ಲಮ್ ಇಲ್ಲ, 30-40 ರನ್ನಿಂದ ಸೋತ್ರು ಏನು ಪ್ರಾಬ್ಲಮ್ ಇಲ್ಲ. ಬಟ್ ಯೂಜ್ ಮಾರ್ಜಿನ್ ಇರಬಾರ್ದು. ಸೊ ಐ ಥಿಂಕ್ ಇವಾಗ ಆಲ್ಮೋಸ್ಟ್ ನಾವು ಕ್ವಾಲಿಫೈ ಆಗೋದಂತೂ ಕನ್ಫರ್ಮೇಶನ್ ಸಿಕ್ಬಿಟ್ಟಿದೆ. ನಿನ್ನೆ GT ಅವರು CSK ನ ಸೋಲ್ಸಿ ಅವರು ಕೂಡ ನಂಬರ್ 2 ಸ್ಥಾನನ ಖಚಿತಪಡಿಸ್ಕೊಂಡಿದ್ದಾರೆ. ಇಲ್ಲ ನಂಬರ್ 2ಗೂ ಕೂಡ ಹೈದರಾಬಾದ್ ಬರ್ಬೋದು ಗೆದ್ರೆ. ಅದೇ ಅವ್ರು ನಂಬರ್ 2 ಹೋಗೋಕೆ ಪಾಯಿಂಟ್ಸ್ ನಮ್ಮೇಲೆ ಗೆದ್ರು ಕೂಡ ನಂಬರ್ 2 ಹೋಗೋಕೆ ಸ್ವಲ್ಪ ಕಷ್ಟ ಇದೆ. ಯಾಕಂದ್ರೆ ಅವರು GT ಅವರು ಕೂಡ ಪ್ಲಸ್ 0.695 ಇದ್ದಾರೆ. ಹೌದು, ಹಂಗಾಗಿ ಸೊ ಕಷ್ಟ ಇದೆ. ಹೈದರಾಬಾದ್ ಯಾವ ರೀತಿ ಅಂತಂದ್ರೆ ನಮ್ಮನ್ನ ಒಂದು 50 ಬಿಲೋ ಒಳಗಡೆನೆ ಎಲ್ಲ ಆಲ್ ಔಟ್ ಮಾಡ್ಬಿಡ್ಬೇಕು. 50 ಒಳಗಡೆನೆ ಫಸ್ಟ್ ಅವರು ಆಲ್ ಔಟ್ ಮಾಡಿ ನಮ್ಮನ್ನ, ಅವ್ರು ಅದನ್ನ 1 ಓವರ್ 2 ಓವರಲ್ಲೇ ಮುಗಿಸ್ಬಿಡ್ಬೇಕು ಮ್ಯಾಚು. ಆವಾಗ ನಂಬರ್ 2 ಸ್ಥಾನಕ್ಕೆ ಹೋಗ್ಬೋದು ಅಥವಾ ನಂಬರ್ 1 ಸ್ಥಾನಕ್ಕೆ ಕೂತ್ಕೋಬಹುದು ಅಂತ ಸೊ ಪ್ರಿಡಿಕ್ಟ್ ಮಾಡ್ಬೋದು. ಬಟ್ ಸ್ಟಿಲ್ ಹೈದರಾಬಾದ್ ಅವ್ರಿಗೆ ಅದು ಸಾಧ್ಯನೇ ಇಲ್ಲ. ಲೈಕ್ ಯಾಕಂದರೆ ಬೌಲಿಂಗ್ ಪಡೆ ಆ ಥರ ಇದೆ ಅಂತ ನಮ್ಗೆ ಗೊತ್ತು. ಸೊ ನಮ್ಮ RCB ಪಡೆ ಏನು ಬ್ಯಾಟಿಂಗಲ್ಲಿ ಏನು ಕಮ್ಮಿ ಏನಿಲ್ಲ. ಸೊ ನಾವು ಹೆಂಗೆ ಪ್ರೂವ್ ಮಾಡ್ಕೊಂಡಿದ್ದೀವಿ, ನಂಬರ್ 1 ಸ್ಥಾನ ಬಂದು ಕೂತ್ಕೊಂಡಿದ್ದೀವಿ ಅಂತಂದರೆ ಲಾಸ್ಟ್ ಇಯರಿಂದ ನಿಮ್ಗೆ ಗೊತ್ತು ಕಪ್ ಗೆದ್ಕೊಂಡಿದ್ದೀವಿ. ಆ್ಯಂಡ್ ಈ ಸೀಸನ್ ಈ ರೀತಿ ಆಡ್ತಾ ಇರೋದು ಬ್ಯಾಟಿಂಗ್ ಬೌಲಿಂಗ್ ಲೈನಪ್ ಯಾವ ರೀತಿ ಇದೆ ಅಂತ ನಮ್ಗೆ ಗೊತ್ತಿದೆ. ಸೊ ಹಂಗಾಗಿ ಅದು ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಸೊ ಗೈಸ್ ಆಕ್ಚುಲಿ ಇವತ್ತಿನ ಮ್ಯಾಚ್ ಕಡೆ ಗಮನ ಕೊಡೋಗಿದ್ರೆ ಸೊ ಏನಂತ ಇಂಟ್ರೆಸ್ಟಿಂಗ್ ಆಗಿ ಏನಿರಲ್ಲ, ಏನೋ RCB ಮ್ಯಾಚ್ ಅಂತ ನೋಡ್ಬೇಕಷ್ಟೇ. ಯಾಕಂದ್ರೆ ಆಲ್ಮೋಸ್ಟ್ ಕ್ವಾಲಿಫೈ ಆಗಿಬಿಟ್ಟಿದೆ. ಈಗ ಪ್ರಿಪರೇಷನ್ ಆಗಿರುತ್ತೆ. ಆಕ್ಚುಲಿ ಹೈದರಾಬಾದ್ ಅವರು ಇವಾಗ ನೇಮ್ ನೋಡಿ 2016 ರಿಪೀಟ್ ಆಗ್ತದೆ, ಸೇಮ್ ಆಸ್ ಇಟ್ ಈಸ್. ಇವತ್ತೇನಾದರೂ ನಮ್ಮನ್ನ ಸೋಲ್ಸಿ, ಅದೇ ಹೇಳಿದಾಗ ಹೈಯೆಸ್ಟ್ ಮಾರ್ಜಿನಿಂದ ಸೋಲ್ಸಿ ಅವ್ರೇನೋ ನಂಬರ್ 3 ಸ್ಥಾನಕ್ಕೆ ಉಳ್ಕೊಳ್ತಾರೆ. ಬಟ್ ಅವ್ರು ಬರಲ್ಲ ಅಂತ ಅನ್ಕೊಳ್ತೀನಿ. 2016 ಹಿಂಗೆ ಆಗಿತ್ತು. ಆಕ್ಚುಲಿ ಫಸ್ಟ್ ಕ್ವಾಲಿಫೈರ್ ಆಡಿದ್ದು ಗುಜರಾತ್ ಅವರು ಮತ್ತೆ RCB ಅವರು. ನಾವು ಗುಜರಾತ್ ಅವ್ರನ್ನ ಹೆಂಗ್ ಸೋಲಿಸ್ತೀವಿ ಅಂತಂದ್ರೆ ಆಲ್ಮೋಸ್ಟ್ ಒಂದು 150 ರನ್ಗೆ ಆಲ್ ಔಟ್ ಮಾಡಿರ್ತೀವಿ ಗುಜರಾತ್ ಅವ್ರನ್ನ. ಚೇಸ್ ಮಾಡಕ್ಕೆ ಬಂದಂತ RCB ಅವರು 4 ವಿಕೆಟ್ ಆಗ್ಬಿಡುತ್ತೆ 20 ರನ್ಗೆ. ಇಕ್ಬಾಲ್ ಅಬ್ದುಲ್ಲಾ ಮತ್ತೆ ನಮ್ಮ AB de Villiers ಅವರು ಇಬ್ರು ಒಂಥರ ಗಾಡ್ ಲೆವೆಲ್ ಮೋಡಲ್ಲಿ ಒಂದು ಗೇಮ್ ನ ಆಡಿ ಮ್ಯಾಚ್ ನ ವಿನ್ ಮಾಡಿಸ್ತಾರೆ. ಸೊ ಅದೇ ರೀತಿ ರಿಪೀಟ್ ಆಗ್ಬೋದೇನೋ ಕಾದ್ ನೋಡ್ಬೇಕು. ಯಾಕಂದ್ರೆ ಅದೇ ರೀತಿ ಬೌಲರ್ಸ್ ಗಳು ಇದ್ದಾರೆ ಗುಜರಾತ್ ಕಡೆ. ಅಂಡ್ ಓಪನಿಂಗ್ 1, 2, 3 ಅಂತೂ ಸಖತ್ ಸಾಲಿಡ್ ಆಗಿ ಕಾಣಿಸ್ಕೊಳ್ತಾ ಇದೆ. ಅಂದ್ರೆ ಎಸ್ಪೆಷಲಿ ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್ ಮತ್ತೆ ಜಾಸ್ ಪಟರ್ ಹೆವಿ ಇನ್ನಿಂಗ್ಸ್ ಆಡಿದ್ರು ಬಿಡಿ ಮಾತ್ರ. ಬಟ್ ಈಗ RCB ಕಡೆ ಏನಪ್ಪಾ ಅಂತಂದ್ರೆ ಮತ್ತೆ ಕಂಬ್ಯಾಕ್ ಮಾಡ್ತಾರೆ ರಜತ್ ಪಟಿದಾರ್ ಅಂತ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಅವ್ರಿಗೇನೋ ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಆಗಿದ್ದಂತೆ. ಸೊ ಅದಕ್ಕೋಸ್ಕರ ಕುಣಿಸ್ಕೊಂಡಿದ್ರು ಲಾಸ್ಟ್ ಮ್ಯಾಚ್ ಅಲ್ಲಿ ಪಂಜಾಬ್ ಮೇಲೆ ಏನ್ ಮ್ಯಾಚ್ ಆಡಿದ್ರು ಅದರಲ್ಲಿ. ಸೊ ಬಟ್ ಇವಾಗ ಅವ್ರು ಬಂದ್ರೆ ಐ ಥಿಂಕ್ 100% ನಮ್ದು ಕೂಡ ಸಾಲ್ಟ್ ಔಟ್ ಆಗುತ್ತೆ. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಜಾಸ್ ದ ಬಾಸ್ ಅವರು ಅಷ್ಟು ಫಾರ್ಮ್ ಅಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಈ ಸೀಸನ್ ಅಲ್ಲಿ ಯಾವ್ದು ಕೂಡ ಅಷ್ಟು ಕ್ಲಿಕ್ ಆಗಿಲ್ಲ ಅವ್ರಿಗೆ. ಬಟ್ ಇನ್ ಕೇಸ್ ಏನಾದ್ರು ನಾವು ಜಾಸ್ ದ ಬಾಸ್ ಅವರು ಫಾರ್ಮ್ ಅಲ್ಲಿ ಬಂತು ಅಂತಂದ್ರೆ ನಮ್ಮ ಬೌಲಿಂಗ್ ಲೈನಪ್ ಇನ್ನೂ ಸಖತ್ ಸ್ಟ್ರಾಂಗ್ ಆಗ್ಬಿಡುತ್ತೆ. ಐ ಥಿಂಕ್ ಭುವನೇಶ್ವರ್ ಕುಮಾರ್ ಆಲ್ಮೋಸ್ಟ್ ಅವ್ರು ಎವ್ರಿ ಓವರ್ ಅಲ್ಲೂ ವಿಕೆಟ್ ತೆಗೆಯಕ್ಕೆ ನೋಡ್ತಾ ಇರ್ತಾರೆ. ಅವ್ರದ್ದು ಫಸ್ಟ್ ಬರೋದು ಪವರ್ ಪ್ಲೇ ವಿಕೆಟ್ ತೆಗೆಯಕ್ಕೆ ಕನ್ಫರ್ಮೇಶನ್ ಸಿಕ್ಕಿದೆ. ಸೊ ಇದಾಗಿದ ತಕ್ಷಣ ಭುವನೇಶ್ವರ್ ಕುಮಾರ್ ಮತ್ತೆ ವೆಸಲ್ವುಡ್ ಅವ್ರು ಏನಾದ್ರು ಕಂಬ್ಯಾಕ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಜೊತೆಗೆ ಕೃಣಾಲ್ ಪಾಂಡ್ಯ ಅವರು ಕೂಡ ಒಂದಷ್ಟು ವಿಕೆಟ್ಸ್ ಗಳನ್ನ ತಗೊಳ್ಬೇಕು, ಎಕ್ಸ್ಪೆಕ್ಟ್ ಆಗಬೇಕು ಏನಂತಂದ್ರೆ ಸೊ ನಮ್ಮ DDP ನ ಸೊ ಅಫ್ಘಾನಿಸ್ತಾನ ಸೀರೀಸ್ ಗೆ ಹಾಕೊಂಡಿದ್ದಾರೆ ಟೆಸ್ಟ್ ಗೆ. ಅಂಡ್ ODI ನಮ್ಮ ರೋಕೋ ಮತ್ತೆ ಕಾಂಬಿನೇಷನ್ ಇದ್ದೇ ಇರುತ್ತೆ. ಅಂಡ್ ಇಲ್ಲಿ ಮಿಸ್ ಆಗಿದೆ ಏನು ಗೊತ್ತಾ, ಆಕ್ಚುಲಿ ಭುವನೇಶ್ವರ್ ಕುಮಾರ್ ಮಿಸ್ ಆಗಿದ್ದಾರೆ ಆಕ್ಚುಲಿ. ಸೊ ಐ ಥಿಂಕ್ ಈ ವರ್ಷ ಕಂಬ್ಯಾಕ್ ಮಾಡ್ಬೇಕಂದ್ರೆ ಆ ಥರ ಅನ್ಬಿಲೇಬಲ್ ಫಾರ್ಮ್ ಅಲ್ಲಿ ಇರೋದು, ಆ ಥರ ಫಿಟ್ನೆಸ್ ತೋರಿಸ್ತಾ ಇರೋದು ಐ ಥಿಂಕ್ ಇನ್ನೂ ಕಂಟಿನ್ಯೂ ಮಾಡ್ಬೋದಾಗಿತ್ತು. ಯಾಕಂದ್ರೆ ಇವ್ರು ಏನಂತಂದ್ರೆ ಆಲ್ಮೋಸ್ಟ್ ಡೂಬೆ ಅಂತ ಹಾಕೊಂಡವನಪ್ಪ. ಡೂಬೆ ಎಷ್ಟು 8 ಮ್ಯಾಚಸ್ ಆಡಿ 8 ವಿಕೆಟ್ಸ್ ಅಷ್ಟೇ ತಗೊಂಡಿರೋದು. ನಮ್ಮ ಭುವನೇಶ್ವರ್ ಕುಮಾರ್ ಆಡಿರೋ 12 ಮ್ಯಾಚ್ಗೆ 24 ವಿಕೆಟ್ ತಗೊಂಡಿದ್ದಾರೆ. ಎಕಾನಮಿನೂ ಕೂಡ ನಮ್ದು ಪುಣ್ಯ ಹರ್ಷಿತ್ ರಾಣಾ ಇಲ್ಲ ಇಂಜುರಿ ಆಗಿತ್ತು. ಇಲ್ಲ ಅದು ಕೂಡ ಕಾಂಟ್ರವರ್ಸಿ ಆಗಿರೋದು. ಹರ್ಷಿತ್ ರಾಣಾ ಅವ್ರಿಗೆ ಇಂಜುರಿ ಆಗಿರೋದ್ರಿಂದ ಹಾಕೊಂಡಿಲ್ಲ. ಬಟ್ ಎನಿವೇಸ್ ಗೈಸ್, ನಿಮ್ಗೆ ಅನಿಸುತ್ತೆ ಭುವನೇಶ್ವರ್ ಕುಮಾರ್ ಕಂಬ್ಯಾಕ್ ಮಾಡ್ಬೇಕಾಗಿತ್ತಾ ಒಂದು ಇಂಡಿಯನ್ ಟೀಮಲ್ಲಿ, ODI ಟೀಮಲ್ಲಿ ಎಸ್ಪೆಷಲಿ? ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿದ್ದೀವಿ. ಇನ್ನು RCB ಇವತ್ತಿನ ಮ್ಯಾಚ್ ಗೆದ್ರು ಸೋದ್ರು ಏನು ಲೈಕ್ ಮ್ಯಾಟ್ರ್ ಆಗಲ್ಲ. ಬಟ್ SRH ಅವ್ರಿಗೆ ಮಾತ್ರ ಸೊ ಇಲ್ಲಿ ತುಂಬಾ ಮ್ಯಾಟ್ರ್ ಆಗುತ್ತೆ. ಯಾಕಂದ್ರೆ ಅವ್ರು ಹಿಂದ್ಗಡೆ 6 ಅವರು ಕೂತ್ಕೊಂಡಿದ್ದಾರೆ. ಅವ್ರಿಗೂ ಲಾಸ್ಟ್ ಮ್ಯಾಚ್ ಇನ್ನೊಂದು ಬಾಕಿ ಉಳ್ಕೊಂಡಿದೆ. ಬಟ್ ಅಂದ್ರೆ 14 ಪಾಯಿಂಟ್ ಇದ್ದಾರೆ. ಇನ್ ಕೇಸ್ ಗೆದ್ರು ಅವ್ರು 16 ಆಗ್ತಾರೆ. ಅವ್ರು ನೆಟ್ ಏನೋ ಜಾಸ್ತಿ ಯೂಸ್ ಮಾರ್ಜಿನ್ ಎಲ್ಲ ಗೆದ್ಕೊಂತಂದ್ರೆ ಇವ್ರನ್ನ ಕೆಳಗಡೆ ಹಾಕೋ ಸಾಧ್ಯತೆ ಜಾಸ್ತಿ ಇದೆ. ಆ SRH ಅವ್ರಿಗೆ ಇವತ್ತಿನ ಮ್ಯಾಚ್ ಗೆಲ್ಲೇಬೇಕು. ಯಾಕಂದ್ರೆ ಇಲ್ಲಾಂದ್ರೆ ಲೈಕ್ ಕಾದು ಕೂತ್ಕೋಬೇಕಾಗುತ್ತೆ. ಇನ್ನು 2-3 ಮ್ಯಾಚ್ ಈ ಕಡೆ RR ಕಾಯ್ಕೊಂಡಿದ್ದಾರೆ, ಪಂಜಾಬ್ ಕಾಯ್ಕೊಂಡಿದ್ದಾರೆ, KKR ಕೂಡ ಕಾಯ್ಕೊಂಡಿದ್ದಾರೆ. ಸೊ ಇಲ್ಲಿ ಡೆಟ್ ರನ್ ರೇಟ್ ಮೇಲೆ ಡಿಫರ್ ಆಗುತ್ತೆ. ಯಾಕಂದ್ರೆ 3-4 ಟೀಮು ಲೈಕ್ ಒಂದು 3ನೇ-4ನೇ ಸ್ಥಾನಕ್ಕೆ ಲೈಕ್ ಪೈಪೋಟಿ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ GT ಅಂಡ್ RCB ಸೊ ಫಿಕ್ಸ್ ಆಗಿದ್ದಾರೆ. ಸೊ ಫಸ್ಟ್ ಪ್ಲೇ ಆಫ್ ಅಲ್ಲಿ ಸೊ ಆಡ್ತಾರೆ, ಎಲಿಮಿನೇಟ್ ಓವರ್ನಲ್ಲಿ ಆಡ್ತಾರೆ. ಸೊ ಕಾದ್ ನೋಡ್ಬೇಕು ಆ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಅಂತ ಅದು ಪ್ರೆಡಿಕ್ಟ್ ಆಮೇಲೆ ಮಾಡೋಣ. ಅಂಡ್ ಇವತ್ತಿನ ಮ್ಯಾಚಲ್ಲಿ ನಮ್ಮ ಪ್ರಕಾರ ಸೊ ಆವರೇಜ್ ಸ್ಕೋರ್ ಬಂದು ನನ್ನ ಪ್ರಕಾರ ಒಂದು ರಾಜೀವ್ ಗಾಂಧಿ ಸ್ಟೇಡಿಯಂ 250 ಬಂದೇ ಬರುತ್ತೆ. ಇವತ್ತು ಗೈಸ್ ಹೈಯೆಸ್ಟ್ ಎನ್ಕೌಂಟರ್ ಇರುತ್ತೆ ಅಂತ ಅನ್ಕೊಳ್ಳಿ. ಯಾಕಂದ್ರೆ ನೆನ್ನೆನೂ ಕೂಡ 220 ಬಂತು, ಬಟ್ ಚೇಸ್ ಮಾಡೋಕ್ಕಾಗಿಲ್ಲ. ಬಟ್ ಇವತ್ತು ಏನ್ ಬೇಕಾದ್ರೆ ಆಗ್ಬೋದು, ಒಂದು ಚೇಸ್ ಕೂಡ ಆಗ್ಬೋದು, ಇಲ್ಲ ಡಿಫೆಂಡ್ ಕೂಡ ಆಗ್ಬೋದು. ಬಟ್
ನನ್ನ ಪ್ರಕಾರ ರನ್ ಫೀಸ್ ಅಂತೂ ಇದ್ದೇ ಇರುತ್ತೆ. ಆ ತರ ಪಿಚ್ ರೆಡಿ ಮಾಡ್ತಾರೆ ಹೈದರಾಬಾದ್ ಅವರು, ಯಾಕಂದ್ರೆ ಫ್ಯಾನ್ಸ್ ಗಳಿಗೆ ಎಂಟರ್ಟೈನ್ಮೆಂಟ್ ಬೇಕು ಇವತ್ತಿನ ಮ್ಯಾಚ್. ಯಾಕಂದ್ರೆ ಅಲ್ಲಿ ಫೈನಲ್ ಅಂತೂ ಆಡಲ್ಲ ಅವರು ಯೂಶಲಿ, ಸೊ ಅದಕ್ಕೋಸ್ಕರ ಬಲ ಏನಿಲ್ಲ ಬಾರಮ್ಮ ನೋಡೋಣ ನಾನಾ ನೀನಾ ಅನ್ನೋ ಹತ್ರ ಬ್ಯಾಟಿಂಗ್, ಒಂದ್ ಕಡೆ ಮಾನ್ಸ್ಟರ್ಸ್ ಗಳು, ಇನ್ನೊಂದ್ ಕಡೆ ಲೈಕ್ ರಾಕ್ ಸ್ಟಾರ್ಸ್ ಗಳು ಅನ್ನೋ ಹತ್ರ ಲೈಕ್ ಹೋಗೋದು. ಸೊ ಒಟ್ನಲ್ಲಿ ಗೈಸ್ ಎಂಡ್ ಆಫ್ ದ ಡೇ ಏನಂತಂದ್ರೆ ಎಂಟರ್ಟೈನ್ಮೆಂಟ್ ಬೇಕು. ಯಾಕಂದ್ರೆ ನೆನ್ನೆ ಮ್ಯಾಚ್ ನಾನು ನೋಡಿದಾಗ CSK ಅವ್ರು ಅಟ್ಲೀಸ್ಟ್ ಚೇಸ್ ಮಾಡ್ತಾರೆ ಅಂತ ಅನ್ಕೊಂಡೆ, ಸ್ಯಾಮ್ಸನ್ ಕಂಪ್ಲೀಟ್ಲಿ ಡಿಸಪಾಯಿಂಟ್ ಮಾಡಿಬಿಟ್ರು. ಪ್ರೊಡಿಕ್ಷನ್ ರೈಟ್ ಆಯ್ತು, GT ವಿನ್ ಆಗಿದೆ. ಅಂಡ್ ಆಕ್ಚುಲಿ ಧೋನಿ ಕೂಡ ಬಂದು ಲೈಕ್ ಲಾಸ್ಟ್ ಬಾಯ್ ಏನು ಹೇಳಿಲ್ಲ, ಸೊ ಹಂಗೆ ಹಂಗೆ ಮುಗಿಸ್ಬಿಟ್ರು ಮ್ಯಾಚ್ ನ. ಬರ್ತಾರಿಲ್ಲ ಅದು ಗೊತ್ತಿಲ್ಲ. ಈ ಸೀಸನ್ ಹಾಕ್ಬಿಟ್ರು ಧೋನಿ ಅವರು. ಸೊ ಅಟ್ಲೀಸ್ಟ್ ಫ್ಯಾನ್ಸ್ಗಳು ಬಂದು ಲಾಸ್ಟಲ್ಲಿ ಹಾಯ್ ಬಾಯ್ ಏನೋ ಹೇಳ್ಬೇಕಿತ್ತು ಅಂತ ನನಗೆ ಅನ್ಸು, ನಿಮಗೆ ಅನ್ಸಿದ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇವತ್ತಿನ ಮ್ಯಾಚ್ ಬಗ್ಗೆ SRH ವರ್ಸಸ್ RCB ಎಷ್ಟು ರೆಕಾರ್ಡ್ ನೋಡೋಂಗಿದ್ರೆ 27 ಮ್ಯಾಚ್ಗಳನ್ನ ಆಡಿದ್ದಾರೆ ಇಬ್ಬರು ಕೂಡ. ಸೊ ಅದರಲ್ಲಿ 12 ಮ್ಯಾಚ್ಗಳು ನಮ್ಮ RCB ಗೆದ್ದಿದ್ರೆ, SRH ಅವರು 14 ಮ್ಯಾಚ್ಗಳನ್ನ ಗೆದ್ಕೊಂಡಿದ್ದಾರೆ. ಆ್ಯಂಡ್ ಹೈಯೆಸ್ಟ್ ರನ್ ಬಂದು 287 SRH ಅವರು ಹೊಡೆದಿರೋದು, ಹೈಯೆಸ್ಟ್ ಲೋಯೆಸ್ಟ್ ಬಂದು 68 ನಮ್ಮ RCB ಹೊಡೆದಿರೋದು. ಬಟ್ ಮ್ಯಾಟ್ರ್ ಇದಲ್ಲ. ಸೊ ನಮ್ಮವರು ಇವತ್ತಿನ ಮ್ಯಾಚಲ್ಲಿ ಕೂಡ ಒಂದು ಒಳ್ಳೆ ಸ್ಕೋರ್ನ ಮಾಡ್ತಾರೆ. ಸೊ ಅದಂತೂ ಹೋಪ್ಸ್ ಇದೆ ನನಗಂತೂ. ಸೊ ಒಟ್ನಲ್ಲಿ ಗೈಸ್ ಇವತ್ತಿನ ಮ್ಯಾಚಲ್ಲಿ ಹೈಯೆಸ್ಟ್ ರನ್ ಗೆಟ್ರೆ ಯಾರಾಗ್ಬೋದಪ್ಪ ಅಂತಂದ್ರೆ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಆಲ್ಮೋಸ್ಟ್ ಹೈದರಾಬಾದ್ ಮೇಲೆ ಚೆನ್ನಾಗಿ ರನ್ ಸ್ಕೋರ್ ಮಾಡ್ತಾರೆ. ಬ್ಯಾಕ್ ಟು ಆರೆಂಜ್ ಕ್ಯಾಪ್ ಬೇಕಲ್ಲಮ್ಮ, ನೆನ್ನೆ SRH ತಗೊಂಡ್ಬಿಟ್ಟಿದ್ದಾರೆ. ವೈಭವ್ ಸೂರ್ಯವಂಶಿ ಅವರು ಇಂದು ಇಕ್ಕಿದ್ದಾರೆ. ಬಟ್ ವೈಭವ್ ಸೂರ್ಯವಂಶಿ ಅವ್ರದ್ದು ನೋಡಿದೆ ಆಕ್ಚುಲಿ ವಿರಾಟ್ ಕೊಹ್ಲಿ ಅವರು ಸೈನ್ ಕ್ಯಾಪ್ ನ ಹಾಕೊಂಡಿದ್ರು, ಆರೆಂಜ್ ಕ್ಯಾಪ್ ಹಾಕೊಳ್ಳೋದು ಬಿಟ್ಬಿಟ್ಟು. ಬಟ್ ಅದು ಇಂಪಾರ್ಟೆಂಟ್ ಅಲ್ಲ, ವಿರಾಟ್ ಕೊಹ್ಲಿ ಅವರಿಗೆ ಆರೆಂಜ್ ಕ್ಯಾಪ್ ಬರೋದು ನಮಗೂ ಇಂಪಾರ್ಟೆಂಟ್. ಇವತ್ತಿನ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಹೈಯೆಸ್ಟ್ ರನ್ ಗೆಟರ್ ಆಗ್ತಾರೆ, ಆರೆಂಜ್ ಕ್ಯಾಪ್ ನ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅನ್ಸುತ್ತೆ. ಅಂಡ್ ಈ ಕಡೆ ಹೆನ್ರಿ ಕ್ಲಾಸನ್ ಅವರು ಹೈಯೆಸ್ಟ್ ರನ್ ಗೆಟರ್ ಮಾಡ್ತಾರೆ. ಇಲ್ಲ ಹೆನ್ರಿ ಕ್ಲಾಸನ್ ಇಲ್ಲ ಅಂತಂದ್ರೆ ಇಶಾನ್ ಕಿಶನ್ RCB ಮೇಲೆ ಆಲ್ಮೋಸ್ಟ್ ಚೆನ್ನಾಗಿ ಆಡಿರೋದು ಕೂಡ ನೋಡಿದ್ದೀನಿ. ಅದು ಕೆಲವೊಂದು ಟೀಮ್ಗಳಲ್ಲಿ ಕೆಲವೊಂದು ಪರ್ಫಾರ್ಮೆನ್ಸ್ಗಳು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಶಾನ್ ಕಿಶನ್ ಅವರು ಮತ್ತೆ ಚೆನ್ನಾಗಿ ಆಡ್ತಾರೆ ಅಂತ ಅನಿಸ್ತದೆ ಇವತ್ತಿನ ಮ್ಯಾಚಲ್ಲಿ. ಫಸ್ಟ್ ಮ್ಯಾಚು ನಾವು ಅವ್ರನ್ನ ಸೋಲಿಸಿದ್ವಿ, ಇವತ್ತಿನ ಮ್ಯಾಚು ಕೂಡ ಸೋಲಿಸ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಲೈಕ್ ಒಳಗಡೆ ನುಗ್ತಾ ಇದೀವಿ. ಫಸ್ಟ್ ಕ್ವಾಲಿಫೈರ್ ಅದು ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಐ ಥಿಂಕ್ ಇನ್ನೇನು ಆಲ್ಮೋಸ್ಟ್ ಫೈನಲ್ ಬರ್ತಾ ಇದೆ ಗೈಸ್. ಏನು ಅನ್ಸ್ಬೋದು ನಿಮಗೆ ಫಸ್ಟ್ ಕ್ವಾಲಿಫೈರ್ ಅಲ್ಲಿ ಬಂದು ಫೈನಲ್ ಅಲ್ಲಿ ಕುತ್ಕೊಳ್ತೀವಿ, ಬಟ್ ಈ ಸತಿ RCB 2ನೇ ಕಪ್ ಹೊಡೆಯುತ್ತಾ ಹೊಡೆಯಲ್ವಾ? ನೀವು ಕಮೆಂಟ್ ಮಾಡ್ತೀನಿ ನೋಡಿ. ಸೊ ನಮ್ಮ ಪ್ರಕಾರ ಹೈಯೆಸ್ಟ್ ವಿಕೆಟ್ ಇವತ್ತು ಯಾರು ತಗೋತಾನೆ ಅಂತಂದ್ರೆ, ಸೊ ವಿಲ್ ಗೋ ವಿತ್ ಭುವನೇಶ್ವರ್ ಕುಮಾರ್ ಅವರೇ. ಈ ಕಡೆ ನಮ್ಮ ಪ್ರಕಾರ ಯಾರು ತಗೋಬೋದು? ಪ್ಯಾಟ್ ಕಿಮಿನ್ಸ್. ಎಸ್, SRH ಕಡೆ ಪ್ಯಾಟ್ ಕಿಮಿನ್ಸ್ ವಿಕೆಟ್ ತಗೋತಾರೆ. ನಿಮ್ಮ ಪ್ರಕಾರ ಯಾರು ವಿಕೆಟ್ ತಗೋತಾರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ಒಂದು ವೀಕ್ ಫುಲ್ ಪ್ಲೇ ಆಫ್ ವೀಕ್ ಇಂದ ಒಂಥರ ಮಸ್ತ್ ಮಜಾ ಇದೆ. ಸೊ ನನ್ನ ಪ್ರಕಾರ ಯಾರು ಎಲಿಜಿಬಲ್ ಆಗ್ತಾರೆ, ಯಾರು ಎಲಿಜಿಬಲ್ ಆಗಲ್ಲ ಅನ್ನೋದು ಸೊ ಕಾದು ನೋಡಬೇಕಾಗುತ್ತೆ. ಆ್ಯಂಡ್ ಇವತ್ತಿನ ಮ್ಯಾಚ್ಗೆ SRH ಅವ್ರಿಗೆ ಮಾಡು ಇಲ್ಲ ಮಡಿ ಅಂತ ಬಂದೇನೆ ಅಂತಲೇ ಹೇಳ್ಬೋದು. ಸೊ ಇಲ್ಲ ಅಂತಂದರೆ ಕಷ್ಟ ಇದೆ. ಸೊ ಹಿಂದ್ಗಡೆ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ. ಸೊ ಗೈಸ್ ಏನನ್ಸು ನಿಮಗೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸಿಗೋಣ ಮುಂದಿನ ನೋಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಬಾಯ್.